30 ನಿಮಿಷ 30 ಸುದ್ದಿ ಆರಂಭ ಮಾಡಲಿಕ್ಕೂ ಮುಂಚೆ ನಾನೀಗ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಈಗ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ ಸರ್ಕಾರ ಮತ್ತೊಂದು ಪರಿಷ್ಕೃತ ಲಾಕ್ಡೌನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಲಾಕ್ಡೌನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಜನತಾ ಕರ್ಫ್ಯೂನಲ್ಲಿ ಮತ್ತಷ್ಟು ಬಿಗಿಯಾದಂಥ ಕ್ರಮಗಳನ್ನು ಕೈಗೊಂಡಿದೆ ಸರ್ಕಾರ ಇಲ್ಲಿ ಪ್ರಮುಖವಾಗಿ ಕಾರಣ ರಾಜ್ಯದಲ್ಲಿ ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲೇ ಈ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ನಿಮಗೂ ಕೂಡ ಗೊತ್ತಿದೆ ನಿನ್ನೆ ಯಾವ ರೀತಿಯಾಗಿ ಸಾವಿನ ಸಂಖ್ಯೆ ರೆಕಾರ್ಡನ್ನು ಮಾಡಿದೆ ಅಂತ 590ಕ್ಕೂ ಹೆಚ್ಚಿನ ಜನ ರಾಜ್ಯದಲ್ಲಿ ಸಾವನ್ನಪ್ಪಿರುವಂಥದ್ದು ಅದರಲ್ಲೂ ಬೆಂಗಳೂರಿನಲ್ಲಿ 340ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಸೊ ಅಂದರೆ ಮನೆಯಲ್ಲೇ ಇರಿ ಈ ಕೊರೋನಾದಿಂದ ದೂರ ಇರಬೇಕು ಅಂದರೆ ನಾವು ಮನೆಯಲ್ಲೇ ಇದ್ದು ಸರ್ಕಾರದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ಸಾಧ್ಯ ನಾನು ಕೂಡ ಸ್ಟುಡಿಯೋ ಒಳಗಡೆ ಇದ್ದೀನಿ ಅಕ್ಕಪಕ್ಕನೂ ಕೂಡ ಯಾರೂ ಇಲ್ಲ ಸೊ ಹೀಗಾಗಿ ಈ ಮಾಸ್ಕನ್ನು ತೆಗಿತಾ ಇದ್ದೀನಿ ನಮ್ಮ 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಇವತ್ತು ಏನು ಬೆಳವಣಿಗೆಗಳು ಆಗ್ಬೋದು ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಕೋವಿಡ್-19 ಸೋಂಕು ನಿಯಂತ್ರಣಕ್ಕಾಗಿ ಸಿಎಂ ಬಿಎಸ್ವೈ ನೇತೃತ್ವದ ಸರ್ಕಾರ ಮತ್ತೆ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡಿದೆ ಹಾಲಿ ಇರುವಂಥ ಜನತಾ ಕರ್ಫ್ಯೂ ನಿಯಮಕ್ಕೆ ಕೆಲವೊಂದು ಬದಲಾವಣೆಯನ್ನು ಮಾಡಿ ಸಂಪೂರ್ಣ ಲಾಕ್ಡೌನ್ ಅಂತ ಘೋಷಣೆ ಮಾಡಿದೆ ಮೇ 10 ಅಂದರೆ ಸೋಮವಾರ ಬೆಳಗ್ಗೆ 6 ಗಂಟೆಯಿಂದ ಮೇ 24ರ ಬೆಳಗ್ಗೆ 6 ಗಂಟೆಯವರೆಗೆ ರಾಜ್ಯದಾದ್ಯಂತ ಸಂಪೂರ್ಣ ಲಾಕ್ಡೌನ್ ಅನ್ನು ಜಾರಿಗೊಳಿಸಲಾಗಿದೆ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 4 ಗಂಟೆಗಳ ಕಾಲ ಅವಕಾಶವನ್ನು ನೀಡಿದ್ದು ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳನ್ನು ಖರೀದಿಸಬಹುದಾಗಿದೆ ಆದರೆ ಅಗತ್ಯ ವಸ್ತುಗಳ ಖರೀದಿಗೆ ವಾಹನ ಬಳಸದೆ ನಡೆದುಕೊಂಡು ಹೋಗಿ ಖರೀದಿಸಬೇಕು ಅಂತ ರೂಲ್ಸ್ ಅನ್ನು ಮಾಡಿದೆ ಇನ್ನು ಅಂತರ್ ಜಿಲ್ಲಾ ಪ್ರಯಾಣಕ್ಕೆ ಸರ್ಕಾರ ಬ್ರೇಕ್ ಅನ್ನು ಹಾಕಿದೆ ಹೆಸರಿಗಷ್ಟೇ ಇದು ಲಾಕ್ಡೌನ್ ಆಗಿದ್ದು ಹಾಲಿ ಇರುವಂಥ ಕರ್ಫ್ಯೂ ನಿಯಮದಲ್ಲೇ ಕೆಲವೊಂದು ಬದಲಾವಣೆಯನ್ನು ಮಾಡಿದೆ ಅಂದರೆ ಅದರಲ್ಲೇ ಬಿಗಿಯಾದಂಥ ಕ್ರಮಗಳನ್ನು ಕೈಗೊಂಡಿದ್ದಾರೆ ದಿನಾಂಕ 10/5/2021 ಬೆಳಗ್ಗೆ 6 ಗಂಟೆಯಿಂದ ದಿನಾಂಕ 24/5/2021 ಬೆಳಗ್ಗೆ 6 ಗಂಟೆವರೆಗೆ ರಾಜ್ಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ವಿಧಿಸಲಾಗುವುದು ಈ ಅವಧಿಯಲ್ಲಿ ಅಂಗಡಿ ಮುಕ್ಕಟ್ಟು ಹೋಟೆಲ್ ಪಬ್ ಬಾರ್ ಹಾಗೂ ಕೈಗಾರಿಕಾ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ ಆಹಾರ ಔಷಧಿ ಹಾಲು ಹಣ್ಣು ಮಾಂಸದ ಅಂಗಡಿ ತರಕಾರಿ ಹಾಗೂ ಇತರ ಅಗತ್ಯ ವಸ್ತುಗಳ ಸರಬರಾಜು ಮತ್ತು ಮಾರಾಟಕ್ಕೆ ತೊಂದರೆ ಆಗದಂತೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಅವಕಾಶ ಕೊಟ್ಟಿದ್ದೇವೆ ಕರ್ನಾಟಕದಲ್ಲಿ ಸೋಂಕು ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಇದ್ರೂ ಕೂಡ ಸರ್ಕಾರ ಕಾಟಾಚಾರದ ರೂಲ್ಸ್ ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಶುರುವಾಗಿದೆ ಯಾಕೆಂದರೆ ರಾಜ್ಯವನ್ನು ಕಂಪ್ಲೀಟ್ ಲಾಕ್ಡೌನ್ ಮಾಡುವ ಬದಲು ಹಳೆ ನಿಯಮಗಳಿಗೆ ಕೆಲವೊಂದು ಬದಲಾವಣೆಯನ್ನು ತಂದು ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದೆ ಜೊತೆಗೆ ಸರ್ಕಾರದಲ್ಲಿ ಹೊಂದಾಣಿಕೆ ಇಲ್ಲದಿರುವಂಥದ್ದು ಎದ್ದು ಕಾಣ್ತಾ ಇದೆ ಯಾಕಂದ್ರೆ ನಿನ್ನೆ ಸಿಎಂ ಲಾಕ್ಡೌನ್ ಅಂತ ಘೋಷಣೆ ಮಾಡಿದ್ರೆ ಇತ್ತ CS ರವಿಕುಮಾರ್ ಲಾಕ್ಡೌನ್ ಅಲ್ಲ ಕೇವಲ ನಿರ್ಬಂಧ ಅಂದರೆ ಪರಿಷ್ಕರಣೆ ಮಾಡಿ ಬಿಗಿಯಾದಂಥ ಕ್ರಮಗಳನ್ನು ಮತ್ತಷ್ಟು ಕೈಗೊಳ್ಳಲಾಗಿದೆ ಅಂತ ಹೇಳಿದರು ಲಾಕ್ಡೌನ್ ಅಲ್ಲ ಇದು ರೆಸ್ಟ್ರಿಕ್ಷನ್ಸ್ ಆಕ್ಟಿವಿಟೀಸ್ ವಿಲ್ ಕಂಟಿನ್ಯೂ ಟ್ರಾಫಿಕ್ ಕಂಟ್ರೋಲ್ ಮಾಡಿ ಜನ ಓಡಾಡಬಾರದು ವೆಹಿಕಲ್ ಮೂವ್ಮೆಂಟ್ ನಲ್ಲಿ ಇಟ್ ಈಸ್ ಓನ್ಲಿ ಫಾರ್ ಎಸೆನ್ಷಿಯಲ್ ಸರ್ವಿಸಸ್ ಏನಾದರೂ ಹೋಟೆಲ್ಗೆ ಹೋಗಿ ಪರ್ಚೇಸ್ ಮಾಡಬೇಕಾದ್ರೂ ಬೈ ವಾಕ್ ಹೋಗಬೇಕು ದೇರ್ ಇಸ್ ನೋ ಮೂವ್ಮೆಂಟ್ ಬೈ ವೆಹಿಕಲ್ ಓನ್ಲಿ ನೈಬರ್ಹುಡ್ ಶಾಪ್ಸ್ಗೆ ನೀವು ಬೈ ವಾಕ್ ಹೋಗಿ ತಗೊಂಡು ಬರಬೇಕು ರಾಜ್ಯದಲ್ಲಿ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಬೇರೆ ಯಾವ ಸೌಲಭ್ಯಗಳು ಕೂಡ ಇರೋದಿಲ್ಲ ಅಂತ ಸರ್ಕಾರ ಸ್ಪಷ್ಟವಾಗಿ ತಿಳಿಸಿದೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೆಲಸ ಅರಸಿ ಬಂದಿರುವಂತಹ ಜನರು ಮತ್ತು ಇತರರು ತಮ್ಮ ಊರುಗಳಿಗೆ ಹಿಂದಿರುಗಬಹುದೇ ಎಂಬ ಪ್ರಶ್ನೆಗೆ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದೆ ಲಾಕ್ಡೌನ್ ಅವಧಿಯಲ್ಲಿ ರಾಜ್ಯದಲ್ಲಿ ಎಲ್ಲಾ ರೀತಿಯ ಸಾರಿಗೆ ಸೇವೆಗಳು ಬಂದ್ ಆಗಿರುತ್ತೆ ಹೋಟೆಲ್ಲು ಪಬ್ಬು ಬಾರು ಕೈಗಾರಿಕೆ ಎಲ್ಲವೂ ಕೂಡ ಸ್ಥಗಿತಗೊಳ್ಳಿದ್ದು ಟ್ಯಾಕ್ಸಿ ಆಟೋ ಕ್ಯಾಬ್ಗಳಿಗೆ ತುರ್ತು ಸೇವೆಗೆ ಮಾತ್ರ ಅವಕಾಶ ಇದೆ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಅವಕಾಶವನ್ನು ನೀಡಲಾಗಿದೆ ಬೆಳಗ್ಗೆ 10 ಗಂಟೆಯ ನಂತರ ಒಬ್ಬನೇ ಒಬ್ಬ ವ್ಯಕ್ತಿಯೂ ಕೂಡ ರಸ್ತೆಗೆ ಇಳಿಯುವಂತಿಲ್ಲ ಅಂತ ಸಿಎಂ ಯಡಿಯೂರಪ್ಪ ತಿಳಿಸಿದ್ದಾರೆ ಹಾಲು ಹಣ್ಣು ಮಾಂಸದ ಅಂಗಡಿ ತರಕಾರಿ ಹಾಗೂ ಇತರೆ ಅಗತ್ಯ ವಸ್ತುಗಳ ಸರಬರಾಜು ಮತ್ತು ಮಾರಾಟಕ್ಕೆ ತೊಂದರೆಯಾಗದಂತೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಅಂಗಡಿಗಳನ್ನು ತೆರೆಯಲು ಅನುಮತಿ ಕೊಡಲಾಗಿದೆ ದಯಮಾಡಿ ಕಾರ್ಮಿಕರು ಬೆಂಗಳೂರಿನ ತೊರೆದು ಹಳ್ಳಿಗಳಿಗೆ ಹೋಗಬಾರದೆಂದು ಮನವಿ ಮಾಡುತ್ತೇನೆ ಹಾಲಿನ ಬೂತ್ಗಳು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ತೆರೆದಿರುತ್ತೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಚಿಕಿತ್ಸೆಗಳಿಗೆ ಸಂಬಂಧಿಸಿದಂತೆ ಜನ ಹಾಗೂ ವಾಹನ ಸಂಚಾರಕ್ಕೆ ಅವಕಾಶವನ್ನು ನೀಡಲಾಗುವುದು ಅತ್ಯವಶ್ಯಕ ವಸ್ತುಗಳ ಸಾಗಾಣಿಕೆ ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶ ನೀಡಲಾಗುವುದು
ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮಾಡಿದ್ದಕ್ಕೆ ಸಿಎಂ ಬಿಎಸ್ವೈಗೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅಭಿನಂದಿಸಿದ್ದಾರೆ. ಮತ್ತೆ ಲಾಕ್ಡೌನ್ ಅನ್ನೋದಕ್ಕಿಂತ ಬಿಗಿಯಾದಂಥ ಕ್ರಮ ಅಂತ ಹೇಳಿ ರಾಜ್ಯದಲ್ಲಿ ಬಹಳ ಸೋಂಕಿತರಾಗ್ತಿದ್ದಾರೆ. ಆರೋಗ್ಯ ವ್ಯವಸ್ಥೆ ಮೀರಿ ಕೋವಿಡ್ ಸಂಖ್ಯೆ ದ್ವಿಗುಣ ಆಗಿತ್ತು, ಬಹಳ ಕಷ್ಟ ಆಗಿತ್ತು. ಹೀಗಾಗಿ ಚೈನ್ ಮುರಿಯೋಕೆ ಲಾಕ್ಡೌನ್ ಒಂದೇ ಅಸ್ತ್ರ. ಜನ ಸಹ ನಿಯಮಾವಳಿಗಳನ್ನು ಪಾಲಿಸಬೇಕು. ಕಂಪ್ಲೀಟ್ ಲಾಕ್ಡೌನ್ ಹೇಳಿದ್ರೂ ಕೂಡ ಜನ ಆಚೆ ಬರಬಾರ್ದು. ಜನರು ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಆಚೆ ಬರಬೇಡಿ. ವಾರಕ್ಕೊಮ್ಮೆ 2 ದಿನ ಮಾತ್ರ ಒಮ್ಮೆ ಖರೀದಿಸಿ ಅಂತ ಸುಧಾಕರ್ ಮನವಿಯನ್ನು ಮಾಡಿದ್ದಾರೆ. ಮೊದಲು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂದರೆ ಇವತ್ತು ಭಾಳ ಹೆಚ್ಚು ಸೋಂಕಿತರು ಆಗ್ತಾಯಿದ್ರು ಇಡೀ ರಾಜ್ಯದಲ್ಲಿ. ಇವತ್ತು ಈ ಚೈನನ್ನು, ಕೋವಿಡ್ ಚೈನನ್ನು ಮುರಿಲಿಕ್ಕೆ ಇದು ಒಂದು ದೊಡ್ಡ ಅಸ್ತ್ರ, ಇರ್ತಕ್ಕಂಥ ಒಂದೇ ಅಸ್ತ್ರ. ವಿಶ್ವದಲ್ಲಿ ಅನೇಕ ಮುಂದುವರೆದಿರ್ತಕ್ಕಂಥ ದೇಶಗಳು ಕೂಡ ಇದನ್ನೇ ಮಾಡಿದ್ವು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಬಹಳ ಸಮಂಜಸವಾಗಿರುವಂಥದ್ದು. ಇದನ್ನು ಇವತ್ತು ನಮ್ಮ ಜನರು ಯಥಾವತ್ತಾಗಿ ಪಾಲನೆ ಮಾಡಬೇಕು, ಅದು ಭಾಳ ಮುಖ್ಯ. ರಾಜ್ಯದಲ್ಲಿ ಮಾರಕ ಕೊರೋನಾ ವೈರಸ್ ಸೋಂಕಿನ ಮರಣ ಮೃದಂಗ ಮುಂದುವರೆದಿದ್ದು, ಬೆಂಗಳೂರಿನಲ್ಲಿ 346 ಸೇರಿದಂತೆ ರಾಜ್ಯದಾದ್ಯಂತ ಮಹಾಮಾರಿಗೆ ನಿನ್ನೆ ಒಂದೇ ದಿನ ದಾಖಲೆಯ 592 ಮಂದಿ ಮೃತಪಟ್ಟಿದ್ದಾರೆ. ರಾಜ್ಯದಾದ್ಯಂತ ಕಳೆದ 24 ಗಂಟೆಗಳ ಅವಧಿಯಲ್ಲಿ 48,781 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು 592 ಮಂದಿ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಈ ಮೂಲಕ ಕರ್ನಾಟಕದಲ್ಲಿ ಒಟ್ಟಾರೆ ಸೋಂಕಿತರ ಸಂಖ್ಯೆ 18,38,885ಕ್ಕೆ ಏರಿಕೆ ಆಗಿದೆ. ಒಟ್ಟು ಸಾವಿನ ಸಂಖ್ಯೆ 17,804ಕ್ಕೆ ಏರಿಕೆಯಾಗಿದೆ. 24 ಗಂಟೆಗಳ ಅವಧಿಯಲ್ಲಿ ರಾಜ್ಯದಲ್ಲಿ 28,623 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಗುಣಮುಖರಾದವರ ಒಟ್ಟು ಸಂಖ್ಯೆ ಈಗ 12,84,420ಕ್ಕೆ ಏರಿಕೆಯಾಗಿದೆ. ಇತ್ತ ಬೆಂಗಳೂರಿನಲ್ಲಿ ನಿನ್ನೆ 21,376 ಹೊಸ ಪ್ರಕರಣಗಳು ದಾಖಲಾಗಿದ್ದು, ನಿನ್ನೆ ಒಂದೇ ದಿನ 346 ಮಂದಿ ಸಾವನ್ನಪ್ಪಿದ್ದಾರೆ. ಆ ಮೂಲಕ ನಗರದಲ್ಲಿ ಸೋಂಕಿಗೆ ಬಲಿಯಾದವರ ಸಂಖ್ಯೆ 7,491ಕ್ಕೆ ಏರಿಕೆಯಾಗಿದೆ. ರಾಜ್ಯದ 30 ಜಿಲ್ಲೆಗಳಲ್ಲಿ ನಿನ್ನೆ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ. ಬೆಂಗಳೂರನ್ನು ಹೊರತುಪಡಿಸಿದ್ರೆ ನಿನ್ನೆ ತುಮಕೂರು, ಹಾಸನ ಹಾಗೂ ಮೈಸೂರಲ್ಲಿ ಹೆಚ್ಚು ಸೋಂಕು ಕಾಣಿಸಿದೆ. ತುಮಕೂರಲ್ಲಿ 3,000ಕ್ಕೂ ಹೆಚ್ಚು ಕೇಸ್ ಕಾಣಿಸಿದ್ರೆ ಹಾಸನದಲ್ಲಿ 2,422 ಕೇಸ್ ಇದೆ. ಮೈಸೂರಲ್ಲಿ 2,246 ಸೋಂಕು ಪತ್ತೆಯಾಗಿದೆ. ಕಲಬುರಗಿ, ದಕ್ಷಿಣ ಕನ್ನಡದಲ್ಲಿ 1,500ಕ್ಕೂ ಹೆಚ್ಚು ಕೇಸ್ ಇದೆ. ಬಳ್ಳಾರಿ, ಮಂಡ್ಯದಲ್ಲಿ 1,000 ಗಡಿ ದಾಟಿದೆ. ರಾಜ್ಯದಲ್ಲಿ ತೀವ್ರವಾಗಿ ಹೆಚ್ಚಾಗ್ತಾ ಇರುವಂತಹ ಕೊರೋನಾ ಸೋಂಕಿನ ನಡುವೆನೆ ಖಾಸಗಿ ಆಸ್ಪತ್ರೆ ಮತ್ತು ಲ್ಯಾಬ್ಗಳಿಗೆ ಸಿಟಿ ಸ್ಕ್ಯಾನ್ ಮತ್ತು ಎಕ್ಸ್ರೇಗಳಿಗೆ ದರ ನಿಗದಿ ಮಾಡಿ ಆರೋಗ್ಯ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಕೊರೋನಾ ಸೋಂಕು ಪರೀಕ್ಷೆಯಲ್ಲಿ ಬಳಸುವಂತ ಈ 2 ಪ್ರಕ್ರಿಯೆಗಳಿಗೆ ಇಂತಿಷ್ಟೇ ಹಣವನ್ನ ಪಡೆಯಬೇಕು ಅಂತ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರ ಮೂಗುದಾರವನ್ನ ಹಾಕಿದೆ. ಸಿಟಿ ಸ್ಕ್ಯಾನ್ಗೆ 1,500 ಮತ್ತು ಎಕ್ಸ್ರೇಗೆ 250 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಆದೇಶವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬೆಡ್ ಬ್ಲಾಕಿಂಗ್ ದಂಧೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಸಿಸಿಬಿ ಅಧಿಕಾರಿಗಳು 18 ಮಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ವಾರ್ ರೂಮ್ ಸಿಬ್ಬಂದಿ, ವೈದ್ಯರು, ಆಸ್ಪತ್ರೆ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಇನ್ಚಾರ್ಜ್ಗಳ ವಿಚಾರಣೆ ನಡೆದಿದೆ. ಕೇವಲ ವೈದ್ಯರು ಆರೋಪಿಗಳ ಜೊತೆ ಸಂಪರ್ಕ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮೊಬೈಲ್ ಕಾಲ್ ಲಿಸ್ಟ್ ಅನ್ನು ಆಧರಿಸಿ ಕೆಲವರ ವಿಚಾರಣೆ ಮಾಡಿರುವಂತಹ ಸಿಸಿಬಿ ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇದುವರೆಗೂ ಅನುಮಾನ ಬಂದವರನ್ನ ವಶಕ್ಕೆ ಪಡೆದಿದ್ದು ಇದುವರೆಗೂ ಯಾರನ್ನೂ ಕೂಡ ಬಂಧಿಸಿಲ್ಲ. ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಗಳ ದರ್ಬಾರ್ ಜೋರಾಗಿದೆ. ಮಲ್ಲೇಶ್ವರಂನಲ್ಲಿರುವಂತಹ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯವರು ಬೆಡ್ ಖಾಲಿ ಇದ್ರೂ ಕೂಡ ರೋಗಿಗಳನ್ನ ಅಡ್ಮಿಟ್ ಮಾಡಿಕೊಂಡಿಲ್ಲ. ರೋಗಿಯ ಕಡೆಯವರು ಬೆಡ್ ಖಾಲಿ ಇರೋದನ್ನ ವಿಡಿಯೋ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೆಗೆಟಿವ್ ಬಂದವರಿಗೂ ಕೂಡ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಕರ್ನಾಟಕಕ್ಕೆ 1,200 ಮೆಟ್ರಿಕ್ ಟನ್ ಆಕ್ಸಿಜನ್ ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಈ ಮೂಲಕ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆಯನ್ನು ನೀಗಿಸಲಿಕ್ಕೆ ಕೇಂದ್ರ ಸರ್ಕಾರ 1,200 ಮೆಟ್ರಿಕ್ ಟನ್ ಆಕ್ಸಿಜನ್ ಅನ್ನ ರಾಜ್ಯಕ್ಕೆ ನೀಡಬೇಕು ಅಂತ ಹೈಕೋರ್ಟ್ ಆದೇಶವನ್ನು ಮಾಡಿತ್ತು. ಆದರೆ ಈ ಆದೇಶದ ವಿರುದ್ಧ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ವೈದ್ಯಕೀಯ ಆಮ್ಲಜನಕ ಪ್ರಮಾಣವನ್ನು 965 ಮೆಟ್ರಿಕ್ ಟನ್ನಿಂದ 1,200 ಮೆಟ್ರಿಕ್ ಟನ್ಗೆ ನೀಡಬೇಕು ಎನ್ನುವಂತಹ ಹೈಕೋರ್ಟ್ ಆದೇಶದ ವಿರುದ್ಧ
ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿತ್ತು. ಅರ್ಜಿ ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಅರ್ಜಿಯನ್ನ ವಜಾಗೊಳಿಸಿದೆ. ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ಆಗಿದೆ. ರಾಜ್ಯಕ್ಕೆ ಆಮ್ಲಜನಕ ಪೂರೈಕೆ